ಅಮೂಲ್ ಬೇಬಿ ಸರ್, ಬೆಟ್ಟದಂತ ಕಷ್ಟನ ಕುಟ್ಟಿ ಪುಡಿ ಮಾಡ್ಬಿಟ್ರಿ. ನಿಮ್ ಬಾಯಿಂದ ಈ ಉತ್ತರ ಬಂದ್ಮೇಲೆ ಸಮಾಧಾನ ಆಯ್ತು. ನನ್ ಸಜೆಷನ್ ಅಷ್ಟೊಂದು ಹೆಲ್ಪ್ಫುಲ್ ಆಗಿತ್ತಾ? ಇರ್ಬೋದೇನೋ ಅಪ್ಪ. ಸ್ಟೋರಿ ಏನೋ ಇವಂದೆ, ಡೈರೆಕ್ಷನ್ ಯಾರೋ ಬೇರೆಯವ್ರು ಮಾಡ್ತಿದ್ದಾರೆ. ಯಾಕಾಗಲ್ಲ ಸರ್, ನಿಮ್ಮೊಬ್ಬರು ಮಾತ್ ಮೇಲೆ 3 ಜನರ ಜೀವನನೇ ನಿಂತಿದೆ. ಮೈದ ಬೆಟ್ಟ ಅಂತೇಳಿ ಅಟ್ಟಕ್ಕೆಸಿ ಅದು ಕುಟ್ಟೋ ಪ್ರೋಗ್ರಾಮ್ ಇದ್ದಂಗಿದೆ. ಬ್ಯಾಡ ಕಣೋ. ಲೋ ಕಾಮಿಡಿ ಪೀಸು, ಅಂಬಾರಿನ ಆಣೆ ಮೇಲೆ ಇಡೋದು. ಅವ್ರಿಗೆ ಉತ್ತರ ಕೊಡೋ ಕೆಪಾಸಿಟಿ ಇದೆ, ಕೊಟ್ಟಿದ್ದಾರೆ. ತಾವು ಸ್ವಲ್ಪ ಅದ್ ಸರಿ, ಎಲ್ಲಿ ನಮ್ ಕೇಡಿ ಬೇಬಿನ ಕಾಣಿಸ್ತಾ ಇಲ್ಲ? ಸೈಡಲ್ಲಿ ಕಿದ್ಬಿಡಿ, ನಮ್ಮ ಸತ್ಯ ಬಂದಲ್ಲೇ ಅವಳ್ದೇನೆ ಹವಾ. ಬಿಲ್ಡಪ್ಪು ಗಾಜಲ್ಲಿ ಬಿಟ್ಬಿಡಿ, ಇದು ಹೆಣ್ಣು ಹುಲಿ ನಮ್ಮ ಸತ್ಯ ಏರಿಯಾ. ನಾರಾಯಣ ನಾರಾಯಣ. ಅತ್ತೆ ಕೊಡಮ್ಮ. ಇನ್ನೇನು ಜಾನಕಿ, ಮಗಳು ಮನೆಗೆ ಬಂದಾಯ್ತು. ದಿವ್ಯನ ಜಾತಕದ ಸಮಸ್ಯೆನೂ ತೀರ್ಹೋಯ್ತು. ಇನ್ನು ಮದುವೆ ಬಂದು ಯಾವ ಅಡ್ಡಿ ಆತಂಕ ಇಲ್ಲದೆ ಆಗ್ಬಿಟ್ರೆ ಅಷ್ಟು ಸಾಕು. ಇಷ್ಟೆಲ್ಲ ಆದಮೇಲೆ ಅದು ಆಗುತ್ತೆ ಬಿಡು. ಏನೋ ಅತ್ತೆ, ಸದ್ಯಕ್ಕೆ ಯಾವ ಅಡ್ಡಿ ಇಲ್ಲದೆ ಇದ್ರು ನನ್ನ ಮನಸ್ಸಲ್ಲಿರೋ ಆತಂಕ ಇದ್ದೇ ಇದೆ. ಆತಂಕನಾ? ಇನ್ಯಾವ ಆತಂಕನೇ? ಎಲ್ಲ ನೀನು ಅನ್ಕೊಂಡಾಗೆ ಆಗ್ತಿದೆಯಲ್ಲ. ಎಲ್ಲ ಆಗ್ತಿದೆ ಅತ್ತೆ. ನಾವೇನೇ ಅನ್ಕೊಂಡ್ರು ಈ ಮಕ್ಕಳು ಮಾಡೋ ಅವಾಂತರಗಳಿಗೆ ತಲೆ ಕೊಡ್ಬೇಕಾಗಿರೋದು ನಾವೇನೆ. ಇನ್ನೀಗ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೆ ಜಾನಕಿ? ಅತ್ತೆ, ದಿವ್ಯಾ ಇತ್ತೀಚೆಗೆ ಒಂಥರ ಆಡ್ತಿದ್ದಾಳೆ. ಅವಳು ಯಾವಾಗ ಹೇಗಿರ್ತಾಳೆ ಅಂತಾನೆ ಗೊತ್ತಾಗಲ್ಲ. ಒಂದ್ಸರಿ ಅಳಿಯಂದ್ರ ಮೇಲೆ ಸಿಡುಕ್ತಾಳೆ, ಇನ್ನೊಂದ್ಸರಿ ಚೆನ್ನಾಗಿ ಮಾತಾಡ್ತಾಳೆ, ಒಂದ್ಸರಿ ನಗ್ತಾಳೆ, ಒಂದ್ಸರಿ ಕೋಪ ಮಾಡ್ಕೋತಾಳೆ. ಅಷ್ಟಾದ್ರೆ ಪರವಾಗಿಲ್ಲ ಅತ್ತೆ. ಅಳಿಯಂದ್ರ ಹಾಕಿದ ಎಂಗೇಜ್ಮೆಂಟ್ ರಿಂಗ್ನ ಅವಳು ಎಲ್ಲೋ ಕಳ್ಕೊಂಡಿದ್ದಾಳೆ ಅಂತ ಅನುಮಾನ ಬರ್ತಾ ಇದೆ ನನಗೆ. ಜಾನಕಿ, ಏನು ಹೇಳ್ತಿದ್ಯಾ? ಅಲ್ಲ, ಪಾಲಿಷ್ಗೆನ ಕೊಟ್ಟಿದ್ದಾಳೆ ಅಂತ ಹೇಳ್ದಿಯಲ್ಲೇ? ಇಲ್ಲ ಅತ್ತೆ, ಅವಳು ಯಾಕೋ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಆ ರಿಂಗ್ ಬಗ್ಗೆ ಒಂದೊಂದ್ಸಲ ಒಂದೊಂದು ರೀತಿ ಉತ್ತರ ಕೊಡ್ತಾ ಇದ್ದಾಳೆ. ಅವಳು ಹೀಗೆ ಆಡೋದು ನೋಡಿದ್ರೆ ಎಲ್ಲಿ ಮದುವೆ ವಿಷಯದಲ್ಲಿ ಮತ್ತೇನು ತೊಂದರೆ ಮಾಡ್ಕೊಂಡ್ಬಿಡ್ತಾಳೋ ಅಂತ ಅನ್ನಿಸ್ತಾ ಇದೆ ನನಗೆ. ಒಂದ್ ಕಡೆ ಇದಾದ್ರೆ ಇನ್ನೊಂದ್ ಕಡೆ ಗುರುಗಳು ಸತ್ಯನ್ ಜಾತಕ ನೋಡಿ ಅವಳಿಗೆ ಕಂಟಕ ಇದೆ ಅಂತ ಹೇಳಿದ್ದಾರೆ. ಈಗ ಅವಳು ಮನೆಗೆ ಬಂದಿದ್ದಾಳಲ್ಲಮ್ಮ, ಇನ್ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಮನೆಗೇನೋ ಬಂದಿದ್ದಾಳೆ ಅತ್ತೆ, ಆದ್ರೆ ಅವಳನ್ನ 3 ಹೊತ್ತು ಮನೇಲಿ ಕಟ್ಟಿ ಕೂರ್ಸಕ್ಕಾಗತ್ತಾ ಹೇಳಿ? ಕೆಲ್ಸ ಓಡಾಟ ಅಂತ ಯಾವಾಗ್ಲೂ ಹೊರಗಡೆನೆ ಸುತ್ತಾ ಇರ್ತಾಳೆ. ಅವಳ ಮನೆಗೆ ಬಂದು ಸೇರೋವರೆಗೂ ನನ್ನ ಎದೆ ಬಡ್ಕೊಳ್ತಾ ಇರುತ್ತೆ ಅತ್ತೆ. ಭಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ಹಾಗೆ. ಎಲ್ಲ ಸರಿ ಹೋಯ್ತು ಅನ್ನೋ ಹಾಗೆ ಹೊರಗಡೆ ಕಾಣಿಸಿದ್ರು ಒಳಗಡೆ ಉರಿತಾನೆ ಇರುತ್ತೆ ಅತ್ತೆ. ನೋಡಮ್ಮ ಜಾನಕಿ, ಈಗ ಒಂದೊಂದು ಸಮಸ್ಯೆನ ಹೆಕ್ಕಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಪ್ರಪಂಚದಲ್ಲಿ ಯಾರು ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗಲ್ಲ. ನಮ್ಮ ಬದುಕಿನ ಮೇಲೆ, ಆ ಭಗವಂತನ ಮೇಲೆ ನಂಬಿಕೆ ಇಟ್ಟು ನಾವು ಜೀವನ ಸಾಗಿಸ್ಬೇಕು. ನೀನೇನು ಯೋಚನೆ ಮಾಡಬೇಡ. ನಮ್ಮ ಸತ್ಯ ಯಾರಿಗೆ ಯಾವತ್ತು ಕೆಟ್ಟದನ್ನು ಬಯಸಿದ್ದಾಳೆ ಹೇಳು ನೋಡೋಣ. ಅಂಥವಳಿಗೆ ದೇವರು ಒಳ್ಳೇದೇ ಮಾಡ್ತಾನೆ. ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ನಾನು ಹಾಗೆ ಅಂದ್ಕೊಂಡೆ ಸಮಾಧಾನ ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಅತ್ತೆ. ಕೆಲವು ಕ್ಷಣಗಳು ಯಾವ ಯೋಚನೆಗಳು ಇರಲ್ಲ. ಸ್ವಲ್ಪ ಹೊತ್ತು ಕಳಿತಿದ್ದಾಗೆ ಮತ್ತೆ ಭಯ ಶುರುವಾಗುತ್ತೆ. ಸತ್ಯನ್ ಜೀವಕ್ಕಾಗ್ಲಿ ದಿವ್ಯನ್ ಮದುವೆಗಾಗ್ಲಿ ಯಾವ ಕಂಟಕ ಬಂದ್ರು ನಾನು ಬದುಕಿದ್ದು ಸತ್ತಾಗೆ ತಾನೆ.
ಇವನು ಸೀರಿಯಸ್ ಆಗಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ. ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ, ಆದ್ರೆ ಅದು ನನ್ನ ಕಡೆಯಿಂದನೋ ಅವನ ಕಡೆಯಿಂದನೋ ಅಂತಾನೋ ಗೊತ್ತಾಗ್ತಿಲ್ಲ. ನೋ, ಯಾವ ಕಾರಣಕ್ಕೂ ನಾನು ಕಾರ್ತಿಕ್ನ ಬಿಟ್ಕೊಡ್ಬಾರ್ದು. ಅವನ ಜೊತೆ ಒಳ್ಳೆ ರ್ಯಾಪೋನ ಮೇಂಟೈನ್ ಮಾಡಬೇಕು. ಇಲ್ಲ ಅಂದ್ರೆ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಆಮೇಲೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಹಾಗೆ ತ್ರಿಶಂಕು ಪರಿಸ್ಥಿತಿಲಿ ಒದ್ದಾಡ್ಬೇಕಾಗತ್ತೆ. ಆ ರೀತಿ ಆಗಕ್ಕೆ ಬಿಡಬಾರ್ದು. ಇರ್ಲಿ, ಹೇಗಿದ್ರು ನಾಳೆ ಅವ್ರ ಮನೆಗೆ ಹೋಗ್ತಿದ್ದೀನಲ್ಲ, ಅಲ್ಲೇ ಅವನನ್ನ ವಿಚಾರಿಸ್ಕೊಂಡ್ರಾಯ್ತು. ಇನ್ಮೇಲೆ ಅವನ ಗಮನ ನನ್ನನ್ನು ಬಿಟ್ಟು ಬೇರೆ ಎಲ್ಲೂ ಡೈವರ್ಟ್ ಆಗಬಾರ್ದು. ಆ ರೀತಿ ಮಾಡ್ತೀನಿ. ಯಾಕೆ ಬ್ರೋ, ಏನಾಯ್ತು? ಸಡನ್ ಆಗಿ ಯಾಕೆ ಬ್ರೇಕ್ ಆಗ್ದೆ? ಅಲ್ಲ ಬಾವ, ಯಾರಾದ್ರೂ ಹುಲಿ ಬೋನ್ ಒಳಗಡೆ ಬಿಸ್ಕೆಟ್ ಹಾಕ್ತೀನಿ ಅಂದ್ರೆ ಏನೋ ತಮಾಷೆ ಮಾಡ್ತಾವನೆ ಅಂತ ಅಂತೇಳಿ ನಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದು. ಅದೇ ಹುಲಿ ಬೋನ್ ಒಳಗಡೆ ಹೋಗಿ ಹುಲಿ ಕಿವಿಲಿ ಗುಟ್ಟೆ ಹೇಳಿ ಅದನ್ನ ಪಳಗಿಸ್ತೀನಿ ಅಂದ್ರೆ ಅದನ್ನ ದಟ್ಟತನ ಅನ್ನಲ್ವಾ ಬಾವ? ಅದೇ ತರ ಒಬ್ಬ ಬುದ್ಧಿವಂತನ ಅರ್ಥ ಮಾಡ್ಕೊಳಕ್ ಆಗದೆ ಇರೋರ್ನ ಮುಟ್ಟಾಳ ಅಂತಾರೆ. ಬಾಮೈದ, ನೀನ್ ಸ್ವಲ್ಪ ಸುಮ್ನಿರ್ತೇನೋ? ಬ್ರೋ, ಲವ್ ಇಟ್ ಫಸ್ಟ್ ಸೈಟ್ ಅಂದ್ಯಲ್ಲ, ನಿನಗೆ ಯಾರ ಮೇಲೆ ಲವ್ ಆಗಿರೋದು? ಸತ್ಯನ್ ಮೇಲ? ಅಷ್ಟು ಒಂದು ಸ್ಪೆಷಲ್ ಪರ್ಸನಾಲಿಟಿ ನೋಡಿದಾಗ ಲವ್ ಆಗದೆ ಇರೋದಕ್ಕೆ ಸಾಧ್ಯನಾ ಬ್ರೋ? ಎಸ್ ಎಸ್, ಐ ಆಮ್ ಇನ್ ಲವ್ ವಿತ್ ಸತ್ಯ. ನೋ ಬ್ರೋ, ಇದೆಲ್ಲ ಸರಿಯಲ್ಲ. ಸರಿಯಲ್ವಾ? ಯಾಕೆ ಬ್ರೋ? ಸತ್ಯ ಬೇರೆ ಯಾರನ್ನಾದ್ರೂ ಲವ್ ಮಾಡ್ತಿದ್ದಾಳ ಅಥವಾ ಬೇರೆ ಯಾರಾದ್ರೂ? ನೋವೇ ಚಾನ್ಸೇ ಇಲ್ಲ. ಅವಳು ಮೊದ್ಲೇ ಬೆಂಕಿ ಚೆಂಡು, ಯಾರು ಬೆಂಕಿ ಚೆಂಡ ಕೈಲಿ ಹಿಡ್ಕೊಂಡು ಆಟ ಆಡ್ತಾರ? ಅಯ್ಯ, ಹಿ ಇಸ್ ರೈಟ್ ಬ್ರೋ, ಇದೆಲ್ಲ ನಿನ್ಗಲ್ಲ. ಶಿ ಇಸ್ ವೆರಿ ಡೇಂಜರಸ್. ಕಮ್ ಆನ್ ಬ್ರೋ, ನಥಿಂಗ್ ಇಸ್ ಇಂಪಾಸಿಬಲ್. ಅವಳು ಬೆಂಕಿ ಚೆಂಡಾದ್ರೂ ಹುಡುಗಿನೇ ತಾನೆ. ಹುಡುಗಿ ಅಂದ್ಮೇಲೆ ಐಸ್ ಕ್ರೀಮ್ ಇಷ್ಟ ಆಗ್ಲೇಬೇಕು, ಐಸ್ ಇಟ್ರೆ ಕರ್ಗ್ಲೇಬೇಕು. ಆದ್ರೆ ಅಂತ ಬಣ್ಣದ್ ಮಾತಾಡಿ ಹುಡುಗಿನ ಮರಳ್ ಮಾಡೋ ತಪ್ಪಲ್ವಾ ಬ್ರೋ? ಬ್ರೋ, ಒಂದ್ ವೇಳೆ ನಾನು ಅವಳನ್ನ ಇಷ್ಟಪಟ್ಟಿರ್ಲಿಲ್ಲ ಅಂದ್ರೆ ಆಗ ತಪ್ಪಾಗಿರೋದು. ಆದ್ರೆ ನನ್ ಮನ್ಸಲ್ಲಿ ಅವಳ ಬಗ್ಗೆ ರಿಯಲ್ ಫೀಲಿಂಗ್ಸ್ ಇದೆ ಬ್ರೋ. ಅವಳಿಗೆ ಇಷ್ಟ ಆಗಕ್ಕೆ ಯಾವ ರೀತಿ ಮಾತಾಡಿದ್ರು ತಪ್ಪಾಗಲ್ಲ. ಇಷ್ಟಪಟ್ಟು ಹುಡುಗಿನ ಪಟಾಯಿಸೋದು ನನಗ್ ದೊಡ್ಡ ವಿಷಯನೇ ಅಲ್ಲ ಬ್ರೋ. ನೀನ್ ಅವಳನ್ನ ಪಟಾಯಿಸ್ತೀಯೋ ಇಲ್ವೋ, ಆದ್ರೆ ಅವಳಂತೂ ನಿನ್ನನ್ನು ಅಟ್ಟಾಡ್ಸ್ಕೊಂಡು ಹೊಡೆಯೋದಂತೂ ಗ್ಯಾರಂಟಿ. ಹೇ, ನನ್ ಲವ್ ಸ್ಟೋರಿ ಬಗ್ಗೆ ನೀವಿಬ್ರು ತಲೆ ಕೆಡ್ಸ್ಕೋಬೇಡಿ. ಏನೋ ಒಂದ್ ಸ್ವಲ್ಪ ದಿನ ಸುತ್ತಾಡ್ಕೊಂಡು ಹೋಗೋಣ ಅಂತ ಬೆಂಗಳೂರಿಗೆ ಬಂದೆ. ಜೊತೆಗೆ ಆಂಟಿ ನಿನ್ ಮದ್ವೆ ಮುಗಿಸ್ಕೊಂಡು ಹೋಗು ಅಂದ್ರು. ಆದ್ರೆ ಸತ್ಯನ್ ನೋಡಿದ್ಮೇಲೆ ನಮ್ಮ ಎಂಗೇಜ್ಮೆಂಟ್ಗೆ ನಮ್ಮ ಅಪ್ಪ ಅಮ್ಮನ್ನ ಇಲ್ಲೇ ಕರ್ಸ್ಕೋಬೇಕಾಗತ್ತೆ ಅನ್ಸುತ್ತೆ. ಈ ಸಿಲಿಕಾನ್ ಸಿಟಿಲಿ ಆ ಗುಜರಿ ಗ್ಯಾರೇಜ್ ಅಲ್ಲಿ ನನಗೊಂದು ವಜ್ರ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬ್ರೋ. ಲೈಫ್ ಅಲ್ಲಿ ರಿಯಲ್ ಲವ್ ಹೀಗೆಲ್ಲ ಆಗುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ. ಅದಕ್ಕೆ ಹೇಳೋದು, ಲವ್ ಅನ್ನೋದು ಇಮ್ಯಾಜಿನೇಷನ್ಗೂ ಮೀರಿದ್ದು ಅಂತ. ಅರೆ, ನೀನೇ ಗಾಡಿ ನಿಲ್ಸ್ಬಿಟ್ಟೆ, ಗಾಡಿ ತೆಗಿ. ಇಲ್ಲ ಬ್ರೋ, ನೀನ್ ಅನ್ಕೊಂಡಾಗೆಲ್ಲ ಆಗಲ್ಲ. ನೀನ್ ಈ ತರ ಯೋಚನೆಗಳೆಲ್ಲ ಬಿಟ್ಬಿಡೋದೇ ಒಳ್ಳೇದು. ವಾಟ್ ಇಸ್ ದಿಸ್ ಬ್ರೋ? ಎನ್ಕರೇಜ್ ಮಾಡ್ಬೇಕಾಗಿರೋ ನೀನೇ ನನ್ನ ಡಿಸ್ಕರೇಜ್ ಮಾಡ್ತಿದ್ಯಲ್ಲ. ನಾನು ಹೇಳಿದ್ನಲ್ಲ, ನಿನಗೆ ಅದ್ರ ಬಗ್ಗೆ ಚಿಂತೆ ಬೇಡ. ಯು ಡೋಂಟ್ ವರಿ. ಫಸ್ಟ್ ಅವಳನ್ನ ಪಟಾಯಿಸ್ತೀನಿ, ಆಮೇಲೆ ಅವಳನ್ನ ಮದುವೆ ಆಗ್ತೀನಿ. ನಮ್ಮ ಮದುವೆ ಫಸ್ಟ್ ಇನ್ವಿಟೇಷನ್
ನಿನಗೆ. ಬ್ರೋ ಬ್ರೋ ನೀನು ತುಂಬ ಚೆನ್ನಾಗಿ ಸ್ಕೆಚ್ ಮಾಡ್ತೀಯಲ್ಲ? ಇಲ್ಲ ಅಂತ ಯಾರು ಹೇಳಿದ್ದು? ಬ್ರೋ ನನಗೊಂದು ಸ್ಕೆಚ್ ಮಾಡಿಕೊಡು. ಯಾರ್ದು? ಸತ್ಯಂದು. ವಾಟ್? ನಾನು ನಿನಗೆ ಸತ್ಯನ್ ಸ್ಕೆಚ್ ಮಾಡ್ಕೊಡ್ಬೇಕಾ? ಯಾಕಪ್ಪ ಮೈದಾ, ನೀನ್ ಲವ್ ಮಾಡಿರೋ ಹುಡುಗಿನ ಅವನು ಬಿಟ್ಕೊಡ್ಬೇಕಾ ಅನ್ನೋ ರೇಂಜ್ ಕೇಳ್ತಿದ್ಯಾ? ಕೇಳ್ತಿರೋದು ಅಕ್ಕ ಬಂಡ್ ಸ್ಕೆಚ್ಚು. ಅದಕ್ಕೆ ಯಾಕೆ ನೀನ್ ಕಕ್ಕಾಬಿಕ್ಕಿಯಾಗಿ ನೋಡ್ತಿದ್ಯಾ? ಯಾಕೆ ಅಂದ್ರೆ ಬ್ರೋ ಇಲ್ಲಿ ಬಂದಿರೋದು ನನ್ನ ಸ್ಟೋರಿ ಕೇಳಕೋ ಅಥವಾ ಇವಂದೇ ಸ್ಟೋರಿ ಕ್ರಿಯೇಟ್ ಮಾಡ್ಕೊಳಕೋ? ನಾನು ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದನ್ನ ನಿನ್ನೆಯಿಂದ ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಅದನ್ನ ಕೇಳಕ್ ಮಾತ್ರ ನಿಮ್ ಯಾರಿಗೂ ಟೈಮ್ ಇಲ್ಲ. ಚಿತ್ರ ಬಿಡ್ಸ್ಕೊಡು ಅಂತ ಮಾತ್ರ ಕೇಳಕ್ ಆಗತ್ತಲ್ವಾ? ಓ ಐ ಆಮ್ ಸೋ ಸಾರಿ, ಇಟ್ ಜಸ್ಟ್ ಸ್ಲಿಪ್ಡ್ ಔಟ್ ಆಫ್ ಮೈ ಮೈಂಡ್. ಓಕೆ, ಈಗ ಒಂದು ಕೆಲಸ ಮಾಡೋಣ. ನಿನ್ನ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ, ನೀನು ನನ್ನ ಲವ್ ಸ್ಟೋರಿಗೆ ಹೆಲ್ಪ್ ಮಾಡ್ತೀಯಾ? ಡೀಲಾ? ಈಗ ಹೇಳು, ಏನೇನು ಪ್ರಾಬ್ಲಮ್ಮು? ನಿನ್ನ ಹತ್ರ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನು ಇಲ್ಲಿ ಬಂದ್ಮೇಲೆ ನನ್ನ ಕನ್ಫ್ಯೂಷನ್ ಸೊಲ್ಯೂಷನ್ ಸಿಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ಕನ್ಫ್ಯೂಷನ್ ಬೇರೆ ಡೈವರ್ಷನ್ ತಗೊಂಡಿದೆ. ಬ್ರೋ ಡೋಂಟ್ ವರಿ, ಕನ್ಫ್ಯೂಷನ್ನಲ್ಲಿ ಏನೇ ಡೈವರ್ಷನ್ ಇದ್ರೂ ಅದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ. ಈಗ ನಿನ್ನ ತಲೆಯಲ್ಲಿ ಕೊರಿತಿರೋ ವಿಷಯ ಏನು ಅಂತ ನಂಗೆ ಹೇಳು. ಕಮ್ ಆನ್, ಟೆಲ್ ಮೀ ಬ್ರೋ. ಬ್ರೋ, ಒಬ್ಬ ವ್ಯಕ್ತಿ ಒಂದೇ ಸತಿ ಇಬ್ಬರನ್ನ ಇಷ್ಟಪಡಕ್ ಸಾಧ್ಯನಾ? ವಾಟ್? ಎರಡು ದೋಣಿ ಮೇಲೆ ಕಾಲಿಡಬಾರ್ದು ಅಂತ ಆ ಕಾಲದಿಂದನೂ ಹೇಳ್ಕೊಂಡ್ ಬಂದವ್ರೆ. ಹಳೆ ಪ್ರಶ್ನೆನ ಹೊಸ್ದಾಗಿ ಕೇಳಿದ್ರೆ ಬೇರೆ ಆನ್ಸರ್ ಬರುತ್ತಾ ಮೈದಾ? ಮೈದಾ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ. ತಮಾಷೆ ಮಾಡಕ್ಕೂ ಸಮಯ ಸಂದರ್ಭ ಅನ್ನೋದಿರುತ್ತೆ. ಬಾವಿಗೆ ಬಿದ್ಮೇಲೆ ಭಾಷಣ ಮಾಡಬಾರ್ದು ಕಣ. ಆಯ್ತು ಬಿಡಪ್ಪ. ನೀನ್ ಹೇಳು ಬ್ರೋ, ನೇರವಾಗಿ ಕೇಳ್ತಾ ಇದ್ದೀನಿ. ಒಬ್ಬ ಹುಡುಗನ್ಗೆ ಒಂದೇ ಸತಿ ಈ ಹುಡುಗಿರ ಮೇಲೆ ಪ್ರೀತಿ ಬರೋಕ್ ಸಾಧ್ಯನಾ? ಪಾಪ ಬಾಮೈದ ಎರಡು ಪಾರಿವಾಳ ಮಧ್ಯೆ ಸಿಗಾಕೊಂಡಿರೋ ಗೋಬೆ ತರ ಆಗೋಗ್ಬಿಟ್ಟಿದ್ದಾನೆ. ಆದ್ರೂ ಎಲ್ಲೋ ಏನೋ ಮಿಸ್ ಹೊಡುತ್ತಿದ್ಯಲ್ಲ. ಅಫ್ಕೋರ್ಸ್ ಬ್ರೋ, ಇಬ್ರು ಅಂತ ಅಲ್ಲ, ತುಂಬಾ ಜನ ಹುಡುಗಿರು ಒಂದು ಹುಡುಗನಿಗೆ ಇಷ್ಟ ಆಗ್ಬೋದು. ವಾಟ್? ತುಂಬಾ ಜನನಾ? ಐ ಮೀನ್ ಒಂದು ಹುಡುಗಂಗೆ ತುಂಬಾ ಜನ ಹುಡುಗಿರ ಮೇಲೆ ಕ್ರಶ್ ಆಗ್ಬೋದು. ಹೌದೌದು, ಕ್ರಶ್ ಆಗ್ಬಿಡುತ್ತೆ. ಕ್ರಶ್ ಆಯ್ತು ಅಂತ ಎಲ್ಲಾ ಹುಡುಗಿರ್ನು ಮೇಂಟೈನ್ ಮಾಡಕ್ ಹೋದ್ರೆ ಲೈಫ್ ಕ್ರಾಶ್ ಆಗ್ಬಿಡುತ್ತೆ. ಬ್ರೋ, ನಾನು ಕ್ರಶ್ ಬಗ್ಗೆ ಮಾತಾಡ್ತಾ ಇಲ್ಲ, ನಿಜವಾದ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಾರ್ತಿಕ್, ಬಟ್ ತುಂಬ ಡೀಪಾಗಿ ಯೋಚನೆ ಮಾಡಿದಾಗ ಇಟ್ಸ್ ನಾಟ್ ಪಾಸಿಬಲ್. ಆ ಇಬ್ಬರಲ್ಲಿ ಯಾರೋ ಒಬ್ರು ಮಾತ್ರ ಹತ್ರ ಆಗಕ್ಕೆ ಸಾಧ್ಯ. ಒಬ್ರ ಮೇಲೆ ಅಷ್ಟೇ ನಮಗೆ ಪ್ರೀತಿ ಆಗಿರುತ್ತೆ, ಅದನ್ನ ನಾವು ರಿಯಲೈಸ್ ಮಾಡ್ಕೋಬೇಕಷ್ಟೇ. ಈ ಸ್ಪೆಷಲ್ ಫೀಲಿಂಗಿಗೆ ಲವ್ ಅನ್ನೋದು ಬ್ರೋ. ಈಗ ನನ್ನನ್ನೇ ಎಕ್ಸಾಂಪಲ್ ಆಗಿ ತಗೋ. ಲೈಫಲ್ಲಿ ಎಷ್ಟೊಂದು ಜನ ಮೇಲೆ ಕ್ರಶ್ ಆಗಿದೆ, ಎಷ್ಟೊಂದು ಪ್ರಪೋಸಲ್ಸ್ ಬಂದಿದೆ. ಆದರೆ ಆ ಪ್ರಪೋಸಲ್ಸ್ನ ನಾನು ಆಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನಂಗೆ ಯಾವತ್ತೂ ಅನ್ಸಿರ್ಲಿಲ್ಲ. ಸೇಮ್ ಪಿಂಚ್. ರಿಯಲಿ? ಯಾ. ಇವತ್ತು ಸತ್ಯನ್ ನೋಡ್ತಿದ್ದ ಹಾಗೆ ನೂರಾರು ಕನಸು ತಲೆಯಲ್ಲಿ ತುಂಬ ಹೋಯ್ತು ಬ್ರೋ. ಇನ್ಮೇಲೆ ಏನೇ ಇದ್ರು ಆ ಕನಸುಗಳನ್ನ ಒಂದೊಂದಾಗೆ ನನ್ಸು ಮಾಡ್ತಾ ಹೋಗ್ಬೇಕು. ಸತ್ಯನ್ ಮೊದಲೇ ಸಲ ನೋಡಿದ್ರು ಕೂಡ ಇಡೀ ಲೈಫನ್ನೇ ಅವಳ ಜೊತೆ ಸ್ಪೆಂಡ್ ಮಾಡಬೇಕು ಅನ್ಸಕ್ಕೆ ಶುರುವಾಗಿದೆ. ಇದನ್ನೇ ಅಲ್ವಾ ಬ್ರೋ ಪ್ರೀತಿ ಅನ್ನೋದು? ಸ್ಟಾಪ್ ಇಟ್ ಬ್ರೋ. ಸತ್ಯನ್ ಬಗ್ಗೆ ನೀನ್ ಮಾತಾಡಬೇಡ. ಯಾವುದೇ ಕಾರಣಕ್ಕೂ ಸತ್ಯ ನಿಂಗೆ ಸಿಗಲ್ಲ. ಏ ಕಾರ್ತಿಕ್ ಬ್ರೋ, ಏ ಮಂಜ, ಏನಾಯ್ತು ಇವನಿಗೆ? ನನ್ಗೇನು ಗೊತ್ತಾಗಬೇಕು? ನೀವು ತಾನೇ ಮನೋರಂಜನೆ ತಜ್ಞರು, ನಿಮಗೆ ಗೊತ್ತಾಗಬೇಕು. ಹೋಗಿ ಹೋಗಿ ನಿನ್ ಕೇಳ್ದಲ್ಲ ಕಾರ್ತಿಕ್. ಓಹೋ, ನಾನು ಅನ್ಕೊಂಡಿದ್ದೆಲ್ಲ ನಿಜ ಆಗೋ ಟೈಮ್ ಬಂದ್ಬಿಡ್ತು. ನಾನು ಸತ್ತು ಅವಳು ಸತ್ ಮೇಲೆ ನನ್ನ ಪ್ರೀತಿ ಹೇಗೆ ಉಳ್ಕೊಳ್ಳುತ್ತೆ?
ಉಳ್ಕೊಂಡಿದ್ದು ದಿವ್ಯಾ ಮಾತ್ರ. ಗನ್ ಅವಳ ಕೈಲೇ ಇತ್ತು ಬ್ರೋ. ಗನ್ ತುದಿಲಿ ಹೊಗೆ ಬರ್ತಿತ್ತು. ಅಷ್ಟೇ ಅಲ್ಲ, ನೀನು ಅವಳ ಪಕ್ಕನೇ ನಿಂತಿದ್ದೆ. ತಗೊಳಪ್ಪ, ಮದುವೆ ಆಗು ಅಂದ್ರೆ ನೀನೇ ಮಂತ್ರ ಹೇಳು ಅಂದಂಗಾಯ್ತು. ನಾನು ಯಾಕೋ ನಿನ್ ಕನ್ಸಲ್ಲಿ ಬಂದಿದ್ದೆ. ಬ್ರೋ, ದಿವ್ಯಾ ಕಾಲೇಜಲ್ಲಿ NCCಗೆ ಏನಾದರೂ ಹೋಗ್ತಾ ಇದ್ಲಾ? ನಂಗೆ ಗೊತ್ತಿಲ್ಲ. ಅವಳಿಗೆ ಟೆರರಿಸ್ಟ್ ಲಿಂಕ್ ಏನಾದರೂ ಇದೆಯಾ? ರಾಹುಲ್, ಓಕೆ, ನೀನ್ ಯಾವತ್ತಾದ್ರೂ ಅವಳನ್ನ ಶೂಟಿಂಗ್ ಗೇಮ್ ಏನಾದರೂ ಆಡಕ್ ಕರ್ಕೊಂಡು ಹೋಗಿದ್ಯಾ? ಇಲ್ಲಪ್ಪ. ಮತ್ತ್ಯಾಕೆ ದಿವ್ಯನ್ ಕೈಯಲ್ಲಿ ಗನ್ ಇಮ್ಯಾಜಿನ್ ಮಾಡ್ಕೊಂಡಿದ್ಯಾ? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ನಿನ್ ಕನ್ಸಲ್ಲಿ ಏನಾಯ್ತು ಅದನ್ನಾರು ನೀಟಾಗಿ ಎಕ್ಸ್ಪ್ಲೈನ್ ಮಾಡು. ನಾನು ದಿವ್ಯಾ ಅವ್ರಿಗೆ ರೋಸ್ ಕೊಡೋಕೆ ಅಂತ ಕಾಯ್ತಾ ಇದ್ನಾ. ಅಷ್ಟರಲ್ಲಿ ಅಮೂಲ್ ಬೇಬಿ ಅಂತ ಯಾರೋ ನನ್ ಕರೆದ್ರು. ನಾನು ಅವಳ ಹತ್ರ ಓಡೋಗ್ಬಿಟ್ನಾ. ಅವಳು ನೋಡ್ತಿದ್ದಂಗೆ ತುಂಬಾ ಖುಷಿಯಾಗಿ ನನಗೆ ಪ್ರಪೋಸ್ ಮಾಡಬೇಕು ಅನ್ನಿಸ್ತು. ಅದಕ್ಕೆ ನಾನೇ ಪ್ರಪೋಸ್ ಮಾಡಿಬಿಟ್ಟೆ. ಅಷ್ಟರಲ್ಲಿ ನಾವು ಒಬ್ಬರನ್ನೊಬ್ರು ತಪ್ಕೊಂಡ್ವಾ, ಫೈರ್ ಆಗೋಯ್ತು. ಅದೇ ಶಾಕಲ್ಲಿ ಕೂಗ್ತಾ ಹಿಂದೆ ತಿರುಗಿದ್ರೆ ದಿವ್ಯಾ ಗನ್ ಹಿಡ್ಕೊಂಡು ನಿಂತಿದ್ಲು ಬ್ರೋ. ಗನ್ನಿಂದ ಹೊಗೆ ಬರ್ತಾ ಇತ್ತು. ಅವಳ ಪಕ್ಕ ನೀನು ನಿಂತಿದ್ದೆ. ಅದೆಲ್ಲ ಬಿಡು ಬ್ರೋ, ನೀನ್ ಪ್ರಪೋಸ್ ಮಾಡಿದೆ ಅಂದ್ಯಲ್ಲ, ಆ ಹುಡುಗಿ ಯಾರು? ಸತ್ಯ. ನೀನೇನು ಅಂತ ನನಗೆ ಗೊತ್ತಿಲ್ವಾ? ಎಷ್ಟು ದಿನ ಅಂತ ಹೀಗೆ ಮಾಡ್ತೀಯ? ಒಂದಲ್ಲ ಒಂದಿನ ನಿನ್ನ ಬಾಯಿಂದನೇ ಆಚೆ ಬರಬೇಕು. ಇಂಥ ಕಣ್ಣ ಮುಚ್ಚಾಲೆ ಆಟ ಎಲ್ಲ ತುಂಬ ದಿನ ನಡೆಯಲ್ಲ. ಅದು ಸರಿ, ಇಷ್ಟೊತ್ತಿಗೆ ಈ ರೂಮಿಗೆ ಬಂದಿದ್ದು ಸರಿನಾ? ಹೋಗು, ಮನೆಗೆ ಹೋಗಿ ಮಲ್ಕೋ. ನಿದ್ದೆಗಣ್ಣಲ್ಲಿ ಎದ್ದು ಬಂದು ನನ್ನ ಎದೆ ಬಡ್ತಾನೆ ನಿಲ್ಲಿಸ್ಬಿಟ್ಲು. ಸದ್ಯ ನಾನು ಬಂದಿದ್ದು ಗೊತ್ತಾಗಿಲ್ಲ. ಹಾಗಿದ್ರೆ
ಇವಳು ಇದನ್ನೆಲ್ಲ ಇನ್ಯಾರಿಗೆ ಹೇಳಿರ್ಬೋದು? ಹೋಗು. ಇಷ್ಟು ಬೇಗ ಇದ್ದಿದ್ದಾನ ಇವನು? ಎಲ್ಲೋದ? ರಾಹುಲ್, ರಾಹುಲ್, ಬ್ರೋ ಬ್ರೋ, ಬ್ರೋ ಬ್ರೋ ಬ್ರೋ, ರಾಹುಲ್, ರಾಹುಲ್. ಅತ್ತೆ. ದಿವ್ಯಾ ಬಂದಿಯಮ್ಮ, ಸರಿಯಾದ ಸಮಯಕ್ಕೆ ಬಂದಿದೀಯಾ. ಮಂಗಳಾರ್ತಿತ್ತು. ದಿವ್ಯಾ ಈಗ ಬಂದ? ಬಾಮ್ಮ ಒಳಗೆ. ನನ್ನನ್ನು ಯಾಕತ್ತೆ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ಹೇಳ್ತೀನಿ ಬಾ, ಎಲ್ಲ ಬಾಗ್ಲೆಲ್ಲ ಹೇಳಕ್ಕಾಗತ್ತಾ? ಬಾ. ಅಮ್ಮ, ಚಿಕ್ಕಿ, ರಾಹುಲ್ನ ನೋಡಿದ್ರ? ರಾಹುಲ್ ಎಲ್ಲೋದ? ದಿವ್ಯಾ ಅವರೇ, ನೀವು ಬರ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬರ್ತೀನಿ ಅಂತಾನೆ ಹೇಳಕ್ ಕಾಲ್ ಮಾಡಿದ್ದೆ, ಬಟ್ ನೀವು ಕಾಲೇ ರಿಸೀವ್ ಮಾಡಿಲ್ಲ. ದಿವ್ಯಾ ಅವರೇ, ಅದು ನೆನೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ನಿಮ್ಮ ಫೋನ್ ಎತ್ತಕ್ಕಾಗಿಲ್ಲ. ಪ್ಲೀಸ್ ಡೋಂಟ್ ಮೈಂಡ್. ಬೆಳಗ್ಗೆಯಿಂದ ಬ್ಯುಸಿ ಇರ್ತೀರಾ, ಓಕೆ. ಆದರೆ ನೈಟ್ ಟೈಮ್ ಮಲ್ಕೋಬೇಕಾದ್ರೆ ಅಟ್ಲೀಸ್ಟ್ ಒಂದು 5 ನಿಮಿಷನ ಫ್ರೀ ಇರಲ್ವಾ? ಆಗ್ಲಾದ್ರೂ ಕಾಲ್ ಮಾಡ್ಬೋದಿತ್ತಲ್ವಾ? ಏನು ಕಾರ್ತಿಕ್ ನೀನು? ಪಾಪ ದಿವ್ಯಂಗ್ ಕಾಲೇ ಮಾಡಲ್ವಾ ನೀನು? ಅಮ್ಮ, ಅದು ಅವ್ರ ಮಿಸ್ ಕಾಲ್ ನೋಡಿದಾಗ ತುಂಬಾ ಲೇಟ್ ಆಗಿ ಹೋಗಿತ್ತು, ಮಲ್ಗಿರ್ತಾರೆ ಅಂತ ನಾನು ವಾಪಸ್ ಕಾಲ್ ಮಾಡಲಿಲ್ಲ. ಇಲ್ಲ, ಕಾರ್ತಿಕ್ ದಿವ್ಯಂಗೆ ಕಾಲ್ ಮಾಡಿಲ್ಲ ಅಂದರೆ ಇಲ್ಲಿ ಏನೋ ನಡೆದಿದೆ. ಅವಳು ಕಾಲ್ ಮಾಡೋದಲ್ಲ, ಅವಳ ಹೆಸರು ಹೇಳಿದ್ರೇ ಹಾರಾಡ್ತಿದ್ದ. ದಿವ್ಯಾನೂ ಅಷ್ಟೇ, ಅವನು ಮುಂದೆ ಮಾತಾಡೋದಕ್ಕೆ ಎಷ್ಟು ನಾಚ್ಕೋತಾ ಇದ್ಲು. ಆದರೆ ಈಗ ಈ ರೀತಿ ಮಾತಾಡ್ತಿದ್ದಾಳೆ. ಇಲ್ಲ, ಇಲ್ಲೇನೋ ಸರಿ ಇಲ್ಲ. ರಿಂಗ್ ಕೈಯಲ್ಲೇ ಇದೆ. ಹಾಗಾದ್ರೆ ಅವತ್ತು ಅವಳು ಅವ್ರ ಮನೇಲಿ ಹೇಳಿದ್ದು ಸುಳ್ಳ? ಆಯ್ತು, ಇನ್ಮೇಲೆ ಹಾಗೆ ಮಾಡಬೇಡ. ಅತ್ತೆ, ಇದನ್ನೆಲ್ಲ ನಿಮ್ಮ ಮುಂದೆ ಹೇಳಿ ಅಂತ ಬೇಜಾರು ಮಾಡ್ಕೋಬೇಡಿ. ಛೇ, ಹಾಗೇನಿಲ್ಲಮ್ಮ. ನೀನು ಕೇಳಿದ್ದು ಸರಿಯಾಗೇ ಇದೆ. ಇನ್ನೊಂದ್ಸಲ ಹಾಗೆ ಮಾಡಿದ್ರೆ ನನಗೆ ಹೇಳು ನೀನು. ನೀವು ನನ್ನನ್ನು ಮನೆಗೆ ಬರಕ್ಕೆ ಹೇಳಿದ್ರಿ, ಯಾಕೆ ಅಂತ ಹೇಳಲಿಲ್ಲ? ಹೇಳ್ತೀನಮ್ಮ, ಒಂದು ಮುಖ್ಯವಾದ ಕಾರಣ ಇದೆ. ಬಾಮೈದ, ಬೆಳಿಗ್ಗೆಯಿಂದ ರಾಹುಲ್ ಎಲ್ಲೂ ಕಾಣ್ತಾ ಇಲ್ಲ ಕಣೋ. ಮನೇಲಿ ಎಲ್ಲೂ ಇಲ್ಲ ಅವನು. ಅವ್ನು ಎಲ್ಲಿ ಹೋಗಿದೆ ಅಂತ ನಿನ್ಗೇನ ಹೇಳಿದ್ನ? ಬೆಳಗ್ಗೆನೆ ಮಾಡಿದ್ದ. ಸತ್ಯನ್ ನೋಡ್ಬೇಕು, ಕರ್ಕೊಂಡು ಹೋಗ್ತೀಯ ಅಂತ ಕೇಳ್ದ. ಅದಕ್ಕೆ ನೀನೇನೋ ಹೇಳ್ದೆ? ಅಪ್ಪ ತಂದೆ ಹೋಗ್ತಿರೋದೇ ಸೂಸೈಡ್ ಮಾಡ್ಕೊಳಕ್ಕೆ, ಅಂತದ್ರಲ್ಲಿ ಈ ಆಟಕ್ಕೆ ನಾನಿಲ್ಲ ಅಂತ ಹೇಳಿ ಬೈದು ಫೋನ್ ಕಟ್ ಮಾಡ್ದೆ. ಅಂದ್ರೆ ಅವನಲ್ಲಿ ಹೋಗಿರ್ತಾನೆ ಅಂತ್ಯಾ? ಡೌಟೇ ಬೇಡ. ಅಲ್ಲಲ್ಲ, ಕಲ್ ಸಕ್ರೆ ತರ.
ಇವನೊಂಥರ ಇರುವೆ ಜಾತಿ. ಸುಮ್ನಿರ್ತಾನ? ಲವ್ ಕ್ರಶ್ ಅಂತ ಶುರು ಆದ್ರೆ ಈ ಹುಡುಗರು ಮಾತೆ ಕೇಳಲ್ಲ. ಅವನಾದ್ರೂ ಸರಿ, ನೀನಾದ್ರೂ ಸರಿ. ಸರಿ ಬಿಡು, ಬಾಯ್. ಅಲ್ಲ ಇವನೆಲ್ಲ ನಿನಗೆ ಸೇರ್ಬೇಕಮ್ಮ. ಯಾಕೆಂದ್ರೆ ಈ ಮನೆಗೆ ಸೊಸೆಯಾಗಿ ಬರೋಳು ನೀನೊಬ್ಳೆ. ನಮ್ಮ ಮನೆ ಘನತೆ ಗೌರವನ ನಿನ್ ಕೈಗೆ ಒಪ್ಪಿಸ್ತಾ ಇದ್ದೀವಿ. ನಮ್ಮನೆ ಘನತೆ ಗೌರವ ಈ ಎಲ್ಲಾ ಒಡವೆಗಳಿಗಿಂತ ಬೆಲೆ ಬಾಳುವಂಥದ್ದು. ಅದನ್ನೇ ಕೊಡ್ತಾ ಇದ್ದೀವಿ ಅಂದಮೇಲೆ ಇದೆಲ್ಲ ಯಾವ ಲೆಕ್ಕ? ಇದನ್ನೆಲ್ಲ ಜೋಪಾನವಾಗಿ ನಿಮ್ಮ ಮನೆಗೆ ತಗೊಂಡು ಹೋಗಮ್ಮ. ಏನ್ ಹೇಳ್ತಿದ್ದೀರತ್ತೆ? ನಾನು ಇದನ್ನೆಲ್ಲ ನಮ್ಮನೆಗೆ ತಗೊಂಡು ಹೋಗ್ಬೇಕಾ? ಹೌದಮ್ಮ, ಇದೆಲ್ಲ ನಿನಗೆ ಕೊಟ್ಟು ಕಳಿಸೋಣ ಅಂತಾನೆ ನಿನ್ನ ಮನೆಗೆ ಕರೆಸಿರೋದು. ಯಾಕೋ ಏನೋ ಗೊತ್ತಿಲ್ಲ, ಇವತ್ತೇ ನಿನಗೆ ಇದನ್ನ ಕೊಡಬೇಕು ಅಂತ ಅನಿಸ್ತು. ಅದಕ್ಕೆ ಮಡ್ಲು ತುಂಬಿ ಇದನ್ನೆಲ್ಲ ಕೊಡ್ತಾ ಇದ್ದೀನಿ. ಈಗ ಇದನ್ನೆಲ್ಲ ನೀನು ತಗೊಂಡು ಹೋಗೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಬೇಡ್ಕೊಳ್ದೆ ಇದ್ರು ಕಣ್ಣೆದುರುಗಡೆ ದೇವ್ರು ಬಂದು ವರ ಕೊಟ್ಟಾಗ ಎಂತವ್ರಿಗೆ ಆದ್ರೂ ಖುಷಿ ಆಗತ್ತೆ ಅಲ್ವಾ? ಇದನ್ನೆಲ್ಲ ನೋಡ್ತಾ ಇದ್ರೆ ನಾನ್ ನಿಮ್ ಮನೆಗೆ ಸೊಸೆಯಾಗಿ ಬರೋಕೆ ತುಂಬಾ ಅದೃಷ್ಟ ಮಾಡಿದ್ದೆ ಅಂತ ಅನ್ಸ್ತಾ ಇದೆ. ಆದ್ರೆ ನನಗಿದ್ ಯಾವುದು ಬೇಡ ಅತ್ತೆ. ನಾನಿದ್ಯಾವ್ದನ್ನು ತಗೊಂಡು ಹೋಗಲ್ಲ. ಯಾಕಮ್ಮ? ಯಾಕೆ ತಗೊಂಡು ಹೋಗಲ್ಲ? ನಾನೀ ಸಂಬಂಧನ, ಈ ಮನೆ ಆಗ್ಲಿ ಆಸ್ತಿ ಐಶ್ವರ್ಯನ ನೋಡಿ ಒಪ್ಕೊಂಡಿದ್ದಲ್ಲ. ಕಾರ್ತಿಕ್ ಅವ್ರನ್ನ ಮೊದಲನೇ ಸಲ ನೋಡ್ದಾಗ್ಲೇ ಅವ್ರನ್ನ ತುಂಬಾ ಇಷ್ಟಪಟ್ಟೆ. ಅವ್ರು ನನ್ನನ್ನ ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಯ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ ಪ್ರೀತಿ ವಿಶ್ವಾಸ ನನ್ನನ್ನ ಈ ಸಂಬಂಧ ಒಪ್ಕೊಳ್ಳೋ ಹಾಗೆ ಮಾಡ್ತು. ನೀವ್ ಹೇಳ್ದಾಗೆ ಈ ಮನೆ ಘನತೆ ಗೌರವ ಇದೆಲ್ಲ ಈ ಒಡವೆಗಿಂತ ಬೆಲೆ ಬಾಳೋ ಅಂಥದ್ದು. ಅಂತ ಮನೆಗೆ ನಾನ್ ಸೊಸೆಯಾಗಿ ಬರ್ತಿದ್ದೀನಿ ಅಂದ್ಮೇಲೆ ಈ ಒಡವೆ ನನಗೆ ದೊಡ್ಡದು ಅಂತ ಅನ್ಸ್ತಾ ಇಲ್ಲ. ನಾನ್ ಚಿಕ್ಕದ್ರಿಂದ ಬಡತನದಲ್ಲೇ ಬೆಳೆದವಳು. ಈ ಮನೆಗ್ ಮೊದಲನೇ ಸಲ ಬಂದಾಗ ಇಲ್ಲಿನ ಶ್ರೀಮಂತಿಗೆ ನೋಡಿ ತುಂಬಾ ಆಶ್ಚರ್ಯ ಪಟ್ಟಿದ್ದೆ. ನನ್ ಮನ್ಸಿಗೆ ಖುಷಿ ಆಗಿದ್ದು ನಿಜ. ಆದ್ರೆ ಈ ಮನೆ ಶ್ರೀಮಂತಿಕೆಗಿಂತ ಈ ಮನೇಲಿರೋರ್ ಪ್ರೀತಿನೇ ನನ್ನನ್ನು ಸೆಳೆದಿದ್ದು. ಇಂಥ ಎಷ್ಟೇ ಒಡವೆಗಳಿದ್ರು ನಾವು ದಿನ ಅದನ್ನ ಹಾಕೊಂಡು ಓಡಾಡಕ್ಕಾಗಲ್ಲ. ಆದ್ರೆ ನಿಮ್ಮೆಲ್ಲರೂ ಪ್ರೀತಿ ಪ್ರತಿ ದಿನ ಅಲ್ಲ, ನನಗ್ ಪ್ರತಿ ಕ್ಷಣನೂ ಬೇಕು. ಅದ್ ಯಾವಾಗ್ಲೂ ನನ್ನ ಜೊತೆನೇ ಇರೋಂತ ಒಡವೆ. ಮುಂದೆ ನಾನು ಮದ್ವೆ ಆಗಿ ಈ ಮನೆಗೆ ಸೊಸೆಯಾಗಿ ಬಂದಾಗ ನೀವೇ ನಿಮ್ ಕೈಯಾರೆ ತೋರಿಸಿಯತ್ತೆ. ಅಲ್ಲಿವರೆಗೂ ಈ ಒಡವೆ ಎಲ್ಲ ನಿಮ್ಮ ಹತ್ರನೇ ಜೋಪಾನವಾಗಿರ್ಲಿ. ಪರವಾಗಿಲ್ಲ ಅಮ್ಮ, ಇದನ್ನೆಲ್ಲ ತಗೊಂಡು ಹೋಗು. ಅತ್ತೆ, ನಿಮ್ ಪ್ರೀತಿ ಮತ್ತೆ ಆಶೀರ್ವಾದ ಎರಡಿದ್ರೆ ಸಾಕು. ಇದ್ಯಾವುದು ನನಗೆ ಬೇಕಾಗಿಲ್ಲ. ದಯವಿಟ್ಟು ಫೋರ್ಸ್ ಮಾಡಬೇಡಿ. ನಿಮ್ ಪ್ರೀತಿ ಮುಂದೆ ಇದ್ಯಾವುದು ದೊಡ್ಡದಲ್ಲ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ. ಎದ್ದೇಳು, ಒಳ್ಳೇದಾಗ್ಲಿ. ನೀನು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಅದೃಷ್ಟ ಮಾಡಿಲ್ಲಮ್ಮ. ನಿನ್ನನ್ನು ನಾವು ಸೊಸೆಯಾಗಿ ಪಡೆಯೋದಕ್ಕೆ ಅದೃಷ್ಟ ಮಾಡಿದ್ದೀವಿ. ಅತ್ತೆ, ಕಾರ್ತಿಕ್ ಅವ್ರಿಗೆ ಮಾತಾಡಬೇಕು, ಹೊರಗಡೆ ಹೋಗಬೇಡಿ ಅಂತ ಹೇಳಿದ್ದೆ. ನೀವು ಒಪ್ಪಿಗೆ ಕೊಟ್ರೆ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಅದಕ್ಕೇನಂತಮ್ಮ, ಹೋಗು ಮಾತಾಡು.
ಸತ್ಯ, ನೀವು ಇನ್ನೊಬ್ಬನ ಇಷ್ಟಪಟ್ಟು ಅವನನ್ನೇ ಮದುವೆ ಆಗಿ 3 ಮಕ್ಕಳು ಮಾಡಿಕೊಂಡು ಚೆನ್ನಾಗಿ ಸಂಸಾರ ಮಾಡಿ ಮುದುಕಿಯಾಗಿ ಸತ್ರು ನಾನು ನಿಮ್ಮನ್ನೇ ಇಷ್ಟಪಡೋದು ಕಣ್ರಿ. ನನ್ನ ಹಾರ್ಟಲ್ಲಿ ಕಾಲಿಟ್ಟು ಕಲೆ ಮಾಡಿ ಆ ಕಲೆ ದೊಡ್ಡದಾಗಿ ಗಾಯ ಮಾಯ್ದೆ ಗ್ಯಾಂಗ್ರೀನ್ ಆಗಿ ಡಾಕ್ಟ್ರು ಅದನ್ನ ಗುಜರಿ ಕಿತ್ ಬಿಸಾಕಿ ಅಂತ ಹೇಳಿದ್ರು ಆ ಹಾರ್ಟನ್ನ ಇದೇ ಗರಾಜಿಗೆ ತಂದು ನಿಮ್ಮ ಕೈಲೇ ರಿಪೇರಿ ಮಾಡಿಸಿ ನಿಮ್ಮನ್ನೇ ಪ್ರೀತಿಸ್ತೀನಿ. ಈ ಹಾಳಾಗಿರೋ ಹಾರ್ಟಲ್ಲಿರೋ ದೇವತೆ ಕಣ್ರಿ ನೀವು. ನನಗೆ ಸಿಕ್ಕಿಲ್ಲ ಅಂತ ನಾನೇನು ಬೇಜಾರು ಮಾಡ್ಕೊಳಲ್ಲ. ನಿಮ್ಮ ನೆನಪಲ್ಲಿ ಎಣ್ಣೆ ಬಿಡ್ಕೊಂಡು ಪ್ಯಾಥೋ ಹೀರೋ ಆಗಲ್ಲ. ಯಾಕೆ ಹೇಳಿ? ಮುಂಗಾರು ಮಳೆಯಲ್ಲಿ ನೆಂದು ನಂಗೆ ಅಭ್ಯಾಸ ಇಲ್ವೇ? ಮಳೆಯಲ್ಲಿ ನೆಂದ್ಕೊಂಡು ಕೈಯಲ್ಲಿ ಬಾಟ್ಲಿ ಇಟ್ಕೊಂಡು ಅಯ್ಯೋ ನಿಮ್ಮನ್ನು ಬಿಟ್ಕೊಟ್ಬಿಟ್ಟೆ ಸತ್ಯ, ನಿಮ್ಮನ್ನು ಬಿಟ್ಕೊಟ್ಬಿಟ್ಟೆ ಅಂತ ಅಪ್ಪಿತಪ್ಪಿನೂ ಹೇಳಲ್ಲ. ಪ್ರೀತಿ ಮಾಡಿರೋದು ಬಿಟ್ಕೊಡಕ್ಕಲ್ಲ ರೀ, ಪಟ್ಟು ಹಿಡಿದು ಗೆಲ್ಲೋಕೆ. ಮಟೆ ಇವನೇನು ರಿವೈಂಡ್ ಅಲ್ಲಿ ಮುಂಗಾರು ಮಳೆ ನೋಡ್ಕೊಂಡ್ ಬಂದಿರಂಗವನೇ ಅದೇ ತರ ಡೈಲಾಗ್ ಹೇಳ್ತಾವನಲ್ಲ. ನಂಗೂ ಹಂಗೆ ಅನ್ಸ್ತಿದೆ. ನಿಮ್ ಮನ್ಸನ್ ಗೆದ್ದಿರೋ ಹುಡುಗನ್ ಪ್ರೀತಿ ಹೆಚ್ಚ ಇಲ್ಲ ನನ್ ಪ್ರೀತಿ ಹೆಚ್ಚ ಅಂತ ನೋಡೇ ಬಿಡೋಣ. ಲೋ, ಏನು ಹೇಳ್ತಾ ಇದ್ಯಾ? ಲವ್ ಅಂದ್ರೆ ತಮಾಷೆನಾ? ತಮಾಷೆ ಅಲ್ಲ ಬ್ರೋ, ನಾನು ಸೀರಿಯಸ್ ಆಗೇ ಹೇಳ್ತಿದ್ದೀನಿ. ನೀವು ಅಷ್ಟೇ ಸೀರಿಯಸ್ ಆಗೇ ತಗೋಬೇಕು. ಕೆಲವ್ರ ಮೇಲೆ ಲವ್ವೇ ಇರಲ್ಲ. ಲವ್ ಯಾವುದು ಕ್ರಶ್ ಯಾವುದು ಅಂತ ಗೊತ್ತಿಲ್ಲದೆ ಎಂಗೇಜ್ ಆಗ್ಬಿಡ್ತಾರೆ, ಆಮೇಲೆ ಜಗಳ ಮಾಡ್ತಾ ಇರ್ತಾರೆ. ಹಾಗಿದ್ರೆ ನನಗ್ ದಿವ್ಯ ಅವ್ರ ಮೇಲೆ ಆಗಿರೋದು ಬರೀ ಕ್ರಶ್. ಅದಕ್ಕೆ ಯಾವಾಗ್ಲೂ ನಮ್ಮಿಬ್ಬರ ಮಧ್ಯೆ ಕಿತ್ತಾಟ ಆಗತ್ತಾ? ಅಂದ್ರೆ ಅಮೂಲ್ ಬೇಬಿ ಮೇಲೆ ನನ್ಗಾಗಿರೋದು ಡಿಂಗ್ ಅಲ್ವಾ? ಅದು ಬರೀ ಕ್ರಶ್? ಇಲ್ಲ, ಇದು ನಿಜವಾದ ಪ್ರೀತಿ ಅಂತ ನನಗ್ ಗೊತ್ತಾಗೋವರೆಗೂ ನಾನು ಅವನ ಹತ್ರ ಹೇಳ್ಕೊಳ್ಳೋ ಹುಚ್ಚಾಟ ಮಾಡಬಾರ್ದು. ಯಾಕೆಲ್ರು ಸೈಲೆಂಟ್ ಆಗ್ಬಿಟ್ರಿ? ನಾನು ಹೇಳಿದ ಅರ್ಥ ಆಗ್ಲಿಲ್ವಾ? ಓಕೆ ಓಕೆ, ಲೆಟ್ ಮೀ ಎಕ್ಸ್ಪ್ಲೇನ್. ಒಂದ್ ಆಟದಲ್ಲಿ ಇಬ್ರು ಹೋರಾಡ್ತಾರೆ. ಅದ್ರಲ್ಲೊಬ್ಬ ಗೆಲ್ತಾನೆ, ಇನ್ನೊಬ್ಬ ಸೋಲ್ತಾನೆ. ಆದ್ರೆ ಸೋತವನು ಆಟನೇ ಮುಗ್ದೋಯ್ತು ಅನ್ಕೋಬಾರ್ದು. ಒಂದ್ ವೇಳೆ ಗೆದ್ದವನು ಡ್ರಗ್ಸ್ ತಗೊಂಡ್ ಗೆದ್ದಿದ್ರೆ ಮೆಡಲ್ನ ಸೋತವನಿಗೆ ತಾನೇ ಕೊಡ್ತಾರೆ. ಇದು ಹಾಗೆ. ಅದಕ್ಕೆ ಸೋತಿದ್ದೀನಿ ಅಂತ ನಾನ್ ಸುಮ್ಮನೆ ಇರಲ್ಲ. ಗೆದ್ದವನ್ನ ಸೋಲ್ಸಿ ನಾನ್ ಗೆಲ್ಲೋಕ್ ಟ್ರೈ ಮಾಡ್ತೀನಿ. ಹಲೋ, ಹಾ ಬರ್ತೀನಿ, ಈಗಲೇ ಹೊರಡ್ತೀನಿ. ಏನ್ರಿ ನೀವು ಹೊಸ ಲವರ್ ಮುಂದೆ ಹಳೆ ಲವರ್ ಜೊತೆ ಅಷ್ಟು ಚೆನ್ನಾಗಿ ಮಾತಾಡ್ದ? ನನ್ ಮನ್ಸಿಗೆ ನೋವಾಗತ್ರಿ. ಯಪ್ಪ, ಇನ್ನೊಂದ್ 5 ನಿಮಿಷ ನಿಮ್ ಮಾತು ಕೇಳಿದ್ರೆ ನನ್ ತಲೆ ಸಿಡ್ದೋಗುತ್ತೆ. ಅಮಲ್ ಬೇಬಿ, ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕು, ಹೋಗ್ ಬರ್ತೀನಿ. ಸರಿ ಸತ್ಯ. ರೀ ನಾನು ದೇವಸ್ಥಾನಕ್ಕೆ ಬರ್ತೀನಿ. ಏಯ್, ನೀನ್ ಯಾಕೋ? ನೀನ್ ಸುಮ್ಮನೆ ಯಾಕೆ ಅಲ್ಲೂ ಬಂದ್ ದೇವ್ರಿಗೆ ತಲೆ ತಿನ್ನಕ? ಓ, ನನಗೀಗ ಅರ್ಥ ಆಯ್ತು ಬಿಡಿ. ಮನ್ಸಲ್ಲಿ ನಾನು ಇಷ್ಟ ಇದ್ರು ಅದ್ ನೀವು ಒಪ್ಕೊಳಕ್ ರೆಡಿ ಇಲ್ಲ ಅಲ್ವಾ? ಎಲ್ಲಿ ನಿಮ್ ಮನ್ಸಿನ ಮಾತು ನನಗೆ ಗೊತ್ತಾಗತ್ತೆ ಅಂತ ನೀವ್ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ? ನಾನೇನು ಹೇಳಲ್ಲ, ನಿಮ್ಗೆ ಹೇಗ್ ಬೇಕೋ ಹಾಗೆ ತಿಳ್ಕೊಳ್ಳಿ. ನಾನು ಏನ್ ಮಾತಾಡಿದ್ರು ಅದಕ್ಕೊಂದ್ ಮಾತು ರೆಡಿ ಇಟ್ಕೊಂಡಿರ್ತೀರಲ್ಲ. ನಾನು ಸುಮ್ನೆ ಮಾತಿಗೆ ಹೇಳ್ತಾ ಇಲ್ಲ. ಪ್ರೀತಿಲಿ ಯಾವತ್ತು ಓಡೋಗ್ಬಾರ್ದು, ಎದುರಿಗೆ ನಿಂತು ಎದುರಿಸ್ಬೇಕು. ಈಗ ನೀವ್ ಎಸ್ಕೇಪ್ ಆಗ್ತಿದ್ದೀರಾ ಅಂದ್ಮೇಲೆ ನನ್ ಪ್ರೀತಿಗೆ ಸೋಲ್ತಿದ್ದೀರಾ ಅಂತ ಅರ್ಥ. ಏನ ನಮ್ ಸತ್ಯ ಸೋಲದ ಚಾನ್ಸೇ ಇಲ್ಲಮ್ಮ. ಚಾನ್ಸೇ ಇಲ್ಲ ಅಂದ್ಮೇಲೆ ನನ್ ಯಾಕೆ ಕರ್ಕೊಂಡು ಹೋಗ್ಬಾಯಾ? ಒಟ್ನಲ್ಲಿ ನೀವ್ ನನ್ ಜೊತೆ ಬರ್ಬೇಕು. ಆಯ್ತು, ಬನ್ನಿ. ಸತ್ಯ, ನೀನ್ ಸುಮ್ನೆ ರಾಮನ್ ಬೇಬಿ. ಲೋ, ನನ್ ಲವರ್ ಜೊತೆ ಫಸ್ಟ್ ಟೈಮ್ ಬೈಕ್ ರೈಡ್ ಹೋಗ್ತಿದ್ದೀನಿ. ನೀವು ಓಡಿಸಿ, ನಾನು ಹಿಂದೆ ಕೂರ್ತೀನಿ. ಆಯ್ತು.
ನೀನೆಲ್ಲೋ ನಾನು ಅಲ್ಲೇ ಡಿಯರ್. ಜಸ್ಟ್ ಶಟಪ್ ಅಲ್ಲ. ನಾನ್ ಇಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಾನು ನಿನಗೆ ಕಾಲ್ ಮಾಡಿದಾಗ ನಿಮ್ಮನೆ ಹತ್ರನೇ ಇದ್ದೆ. ಕಾಲ್ ಕಟ್ ಆದ್ಮೇಲೆ ನೀವೆಲ್ಲರೂ ಮನೆಯಿಂದ ಆಚೆ ಹೊಟ್ರಿ. ಅದಕ್ಕೆ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದೆ. ವಾಟ್? ಫಾಲೋ ಮಾಡ್ದ್ಯಾ? ದಿಸ್ ಇಸ್ ಟೂ ಮಚ್ ಬಾಲ. ಯಾಕೆ ದಿವ್ಯಾ, ನೀನ್ ನನ್ನನ್ನು ಅವಾಯ್ಡ್ ಮಾಡ್ಬೋದು, ನಾನು ನಿನ್ನನ್ನು ಫಾಲೋ ಮಾಡಬಾರ್ದಾ? ನಿಜ ಹೇಳು, ನೀನ್ ನನ್ನ ಅವಾಯ್ಡ್ ಮಾಡಬೇಕು ಅಂತ ತಾನೆ ಇಲ್ಲಿಗೆ ಬಂದಿರೋದು? ಯಾಕೆ ಹೀಗೆ ಮಾಡ್ತಿದ್ಯಾ ದಿವ್ಯಾ? ನನ್ನ ಯಾಕೆ ಅವಾಯ್ಡ್ ಮಾಡ್ತಿದ್ಯಾ? ಅವಾಯ್ಡ್ ಮಾಡೋ ತರ ಮಾಡ್ತಿರೋದು ನೀನು. ತಲೆ ಮೇಲೆ ಕಿರೀಟ ಇಟ್ರೆ ಖುಷಿ ಆಗತ್ತೆ, ಅದನ್ ಬಿಟ್ಟು ಬೆಟ್ಟ ಇಟ್ರೆ ಭಾರ ಆಗತ್ತೆ. ನೀನ್ ನನ್ನನ್ನ ಪ್ರೀತಿ ಹೆಸರಲ್ಲಿ ಕಟ್ ಹಾಕ್ತಿದ್ಯಾ. ವಾಟ್? ಕಟ್ ಹಾಕ್ತಿದ್ದೀನಾ? ಏನ್ ಮಾತಾಡ್ತಿದ್ಯಾ ದಿವ್ಯಾ? ನನ್ ಪ್ರೀತಿ ನಿನಗ್ ಭಾರ ಆಗತ್ತಾ? ಹೌದು. ಒಬ್ರು ಪ್ರೈವಸಿನ ಒಬ್ರು ರೆಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಆ ಪ್ರೀತಿ ಉಸಿರು ಕಟ್ಸುತ್ತೆ ಹೊರತು ಖುಷಿ ಕೊಡಲ್ಲ. ಆದ್ರೆ ಉಸಿರಿಗಿಂತ ಜಾಸ್ತಿ ಪ್ರೀತಿ ಮಾಡಿದಾಗ ಪ್ರೈವಸಿ ಬೇಕು ಅಂತಾನೆ ಅನ್ಸಲ್ಲ ದಿವ್ಯಾ? ಅಪ್ಪ ತಂದೆ, ನಿನ್ನಷ್ಟು ಪ್ರೀತಿ ಮಾಡಕ್ ನನಗ್ ಬರಲ್ಲ. ಅಂತ ಪ್ರೀತಿ ನನಗ್ ಬೇಕಾಗೂ ಇಲ್ಲ. ದಿವ್ಯಾ ಪ್ಲೀಸ್, ನಿನಗೆ ಕೋಪ ಬಂದಿದೆ ನಿಜ, ಹಾಗಂತ ಇಂಥ ಮಾತೆಲ್ಲ ಆಡ್ಬೇಡ. ನಾನಿಲ್ಲಿಗೆ ನಿನ್ನ ಹುಡ್ಕೊಂಡು ಬಂದಿರೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಏನು? ರೋಡ್ ಸೈಡ್ ಅಲ್ಲಿ ಪಾನಿಪುರಿ ತಿನ್ಸೋದಾ? ಇಲ್ಲ ಇಲ್ಲ, ನಾವಿಬ್ರು ಮದ್ವೆ ಆಗೋದು. ಜಸ್ಟ್ ಶಟಪ್ ಬಲ. ಮದ್ವೆ ಮಾತ್ ಕೇಳಿ ಕೇಳಿ ಸಾಕಾಗೋಯ್ತು. ಮದ್ವೆ ಬಗ್ಗೆ ಏನಾದ್ರು ಕೇಳಿದ್ರೆ ನಿನ್ ತಂದೆ ಫಾರಿನ್ ಬಂದಾಯ್ತು. ವಾಟ್? ಇನ್ನೇನಿದ್ರು ಹೆಣ್ ಕೇಳೋಕೆ ನಿಮ್ ಮನೆಗ್ ಬರ್ಬೇಕಷ್ಟೆ. ನಾನೊಬ್ಬ ದಡ್ಡ, ಹೆಣ್ ಕೇಳೋದು ಮಾತುಕತೆ ಮಾಡೋದು ಏನು ಇಲ್ಲ. ನಮ್ ತಂದೆಗೆ ನೀನ್ ತುಂಬಾ ಇಷ್ಟ ಆಗ್ತೀಯ. ಇನ್ನೇನಿದ್ರು ಎಂಗೇಜ್ಮೆಂಟೇ. ಅದು ಖುಷಿ. ನನಗ್ ಗೊತ್ತು ನಿನಗ್ ಖುಷಿ ಆಗಿದೆ ಅಂತ. ಏನಿಹೋ ನಮ್ ತಂದೆನ ನಿಮ್ ಮನೆಗೆ ಯಾವಾಗ ಕರ್ಕೊಂಡ್ ಬರ್ಲಿ? ನೋಡು, ಈ ವಿಷಯ ಮಾತಾಡಕ್ಕೆ ಇದ್ ಸರಿಯಾದ ಜಾಗನೂ ಅಲ್ಲ, ಸರಿಯಾದ ಟೈಮೂ ಅಲ್ಲ. ನಾನು ನನ್ನ ಮನೆಯವ್ರ ಜೊತೆ ಬಂದಿದ್ದೀನಿ. ಅವ್ರೇನಾದ್ರೂ ನಾವಿಬ್ರು ಮಾತಾಡೋದ್ ನೋಡಿದ್ರೆ ದೊಡ್ಡ ರಾತ್ ಅಂತಾನೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊ. ನಾನ್ ನಿನ್ನ ನಾಳೆ ಮೀಟ್ ಮಾಡ್ತೀನಿ, ಮೊದ್ಲು ಇಲ್ಲಿಂದ ಹೋಗು. ಅಲ್ಲ ದಿವ್ಯಾ, ಈಗ ನಿಮ್ಮನೆಯವ್ರಿಗೂ ಬಾಲ, ಈಗಿಲ್ಲಿ ಇದನ್ನ ಮಾತಾಡೋ ಅವಶ್ಯಕತೆ ಇಲ್ಲ. ಇದ್ರ ಮೇಲೂ ಮಾತಾಡಿದ್ರೆ ನನಗ್ ಕೋಪ ಬರುತ್ತೆ. ಮೊದ್ಲು ಇಲ್ಲಿಂದ ಹೋಗು. ಅತಿಯಾದ ಪ್ರೀತಿ ನೋಡಕ್ಕಂತಾನೆ ಅತಿಥಿಗಳು ಬರ್ತಿರೋವಾಗ ನಾನಿಲ್ಲಿಂದ ಹೋಗಕ್ಕಾಗತ್ತಾ ದಿವ್ಯಾ? ಯಾವುದೋ ದೊಡ್ಡ ಸಂಬಂಧ ಬಂದಿದೆ ಅಂತ ನನ್ನನ್ನು ಕಡೆಗಣಿಸಕ್ ನೋಡ್ತಿದ್ಯಾ ಅಲ್ವಾ? ಆದ್ರೆ ಇವತ್ತು ಅವ್ರಿಗೆ ಸತ್ಯ ಏನು ಅನ್ನೋದು ಗೊತ್ತಾದ್ರೆ ಆ ದೊಡ್ಡ ಮನೆ ಬಾಗ್ಲು ನಿನಗೆ ಪರ್ಮನೆಂಟ್ ಆಗಿ ಕ್ಲೋಸ್ ಆಗತ್ತೆ. ಆಗ ಈ ಬಾಲನ್ ಹತ್ರನೇ ಬರ್ದೆ ನಿನಗೆ ಬೇರೆ ಚಾನ್ಸೇ ಇರಲ್ಲ. ಸೊ ಯು ಮಸ್ಟ್ ಲವ್ ಮೀ. ಇರೋ ಯಾಕೆ ಡಾನ್ಸ್ ಆಡ್ತಾ ಇದ್ದೀರಾ? ನಿಲ್ಸಿ. ಯಾಕೆ ಡಾನ್ಸ್ ಆಡ್ತಾ ಇದ್ದೀರಾ? ನೀವು ನಾನು ಅಂದ್ರಿ ಅಲ್ವಾ? ನಾನು ಅಂದ್ರೆ ನಾನಲ್ಲ. ನಂತರ ಯಾರಾದ್ರೂ ಸತ್ಯನ್ ಅರ್ಥ ಮಾಡ್ಕೊಂಡ್ರೆ ಆಗ ಅವರು ಸತ್ಯನ್ ಪ್ರೀತಿಸಬಹುದು ಅಂದೆ ಅಷ್ಟೇ. ಮತ್ತೆ ಸಮಾಧಾನ ಮಾಡ್ಕೊ. ನಮ್ ಸತ್ಯನ ಅರ್ಥ ಮಾಡ್ಕೊಂಡಿರೋದು ನೀವೇ ಅಂದ್ರಿ. ನಾನು ಅಂದ್ರೆ ನಾನಲ್ಲ. ಇವನಿಗೆ ಇಂಡೈರೆಕ್ಟ್ ಆಗಿ ಹೋದ್ರೆ ಅರ್ಥ ಆಗಲ್ಲ, ಡೈರೆಕ್ಟ್ ಆಗಿ ಹೋಗ್ಬೇಕು. ಕರೆಕ್ಟ್ ಅಮೂಲ್. ನಿಮ್ ತರ ಅರ್ಥ ಮಾಡ್ಕೊಳ್ಳೋ ಹುಡ್ಗಾನೆ ನಮ್ ಸತ್ಯನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ನಿಮ್ ತರ ಹುಡ್ಗನೆ ನಮ್ ಸತ್ಯಂಗೆ ಸೂಟ್ ಆಗೋದು. ಆದ್ರೆ ಏನ್ ಮಾಡೋದು? ನಿಮ್ಗೆ ಎಷ್ಟು ಪ್ಲಸ್ ಪಾಯಿಂಟ್ ಇದೆಯೋ ಅಷ್ಟೇ ಮೈನಸ್ ಪಾಯಿಂಟ್ ಇದೆಯಲ್ಲ. ಅಂದ್ರೆ ಮನ್ಸಲ್ಲಿ ಬರೀ ಪ್ರೀತಿ ಇದ್ರೆ ಸಾಲದು ಅಮೂಲ್ ಬೇಬಿ ಸಾರ್. ಅದನ್ನ ಹೇಳಕ್ಕೆ ಧೈರ್ಯನೂ ಇರ್ಬೇಕು. ನಮ್ ಸತ್ಯ ಕಂಡ್ಬಿಟ್ರೆ ಸಾಕು, ಕಿಲೋಮೀಟರ್ ಗಟ್ಟಲೆ ದೂರ ಓಡ್ತೀರಾ. ಅಂತಂದ್ರೆ ನಮ್ ಸತ್ಯನ್ ಪ್ರೀತಕ್ಕಾಗುತ್ತಾ? ಪ್ರೀತಿ ಮಾಡಬಾರದು, ಮಾಡಿದರೆ ಜಗತ್ತಿಗೆ ದರಬಾರದು
ಗಂಟ ನಮ್ ಕ್ರೇಜಿ ಸ್ಟಾರ್ ಹೇಳಿಲ್ವಾ? ಪ್ರೀತಿಸ್ತಿರೋ ಹುಡ್ಗಿಗೆ ಎದ್ರಕಂಡ್ರೆ ಲವ್ ಸಕ್ಸಸ್ ಆಗುತ್ತಾ? ಏನ್ ಅಣ್ತಮ್ಮಸ್ ನೀವು ಮೊದ್ಲು ಹೋಗಿ ಅಟ್ಟಿಗೆರ್ಸಿ ಇವಾಗ ಶೇಪ್ ಔಟ್ ಮಾಡ್ತಾ ಇದೀರಲ್ಲ. ಓ ವೇಟ್ ಇದನ್ನ ನೀವು ಮುಟ್ಕೊಳಕ್ ಆಗಲ್ವಲ್ಲ, ತಗೊಂಡೇನ್ ಮಾಡ್ತೀರಾ? ಇದಕ್ಕೆ ನನಗೆ ಕೋಪ ಬರೋದು. ಓ ಪರವಾಗಿಲ್ಲ ಬಿಡಿ, ಇದು ನೀವು ಇಟ್ಕೊಳ್ಳಿ. ಮಿಕ್ಕಿದ್ದನ್ನ ನಿಮ್ಮ ಹೆಸರಲ್ಲಿ ನಾನೇ ಇಟ್ಕೋತೀನಿ. ಕರ್ಮ, ಯಾಕ್ರಿ ನನ್ಗೆ ಈ ತರ ಟಾರ್ಚರ್ ಕೊಡ್ತೀರಾ? ಬೆನ್ನಿಗೆ ಬಿದ್ದು ಬೇತಾಳ ಭಗವಂತ ಎದುರಿಗಿದ್ರು ಹೋಗಲ್ವಂತೆ. ಕರೆಕ್ಟ್, ಚಾನ್ಸೇ ಇಲ್ಲ. ನಾನು ಎಲ್ಲಿಗೂ ಹೋಗಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾನೇ ನಿಮ್ ಬೇತಾಳ, ನಾನೇ ನಿಮ್ ಭೂತ, ನಾನೇ ನಿಮ್ ಭವಿಷ್ಯ. ಕರ್ಮ, ಕೈ ಮುಗಿರಿ. ಮುಗಿತಾ ಇದೀನಲ್ರಿ. ನನಗಲ್ಲ, ದೇವ್ರಿಗೆ. ಓ ಸಾರಿ. ಅದಕ್ಕೆ ದೇವಸ್ಥಾನದಲ್ಲಿ ಗಂಟೆ ಶಬ್ದ ಮಂತ್ರ ಮಾತ್ರ ಕೇಳಬೇಕು. ನಿಮ್ಮ ಮೊಬೈಲ್ ಶಬ್ದದಿಂದ ದೇವ್ರು ಡಿಸ್ಟರ್ಬ್ ಆಗಬಾರ್ದಲ್ವಾ? ಪಾಪ ಪದೇ ಪದೇ ಯಾರೋ ಕಾಲ್ ಮಾಡ್ತಿದ್ದಾರೆ, ನೀವು ಆಚೆ ಹೋಗಿ ಆನ್ಸರ್ ಮಾಡಿ, ನಮ್ಗೆ ಯಾರಿಗೂ ಬೇಜಾರಿಲ್ಲ. ಅಯ್ಯೋ, ಇಷ್ಟೊತ್ತು ಮಾತೆ ಆಡ್ತಾ ಇದ್ಲಪ್ಪ, ಮುಗೀತು ಅಂತ ಅನ್ಕೊಂಡ್ವಿ, ನೋಡಿದ್ರೆ ಮತ್ತೆ ಬಂದಿದೆ. ಈಗ ಯಾರ್ದಮ್ಮ ಫೋನು? ಅವ್ರನ್ನೇ ಕೇಳಿ ಹೇಳ್ಬೋದು. ಕೆಲವೊಂದ್ಸಲ ನಮಗೆ ಉತ್ತರ ಕೊಡಕ್ ಆಗದೆ ಇದ್ದಾಗ ಕೋಪ ನಮ್ಮನ್ನು ಕಾಪಾಡತ್ತೆ. ಸತ್ಯ, ಹೋಗಿ ಪ್ರದಕ್ಷಿಣೆ ಹಾಕೊಂಡ್ ಬಾ. ಅಯ್ಯೋ ಅತ್ತೆ, ಅದಕ್ಕೇನಂತೆ, ನಾನ್ ಕರ್ಕೊಂಡು ಹೋಗ್ತೀನಿ. ಆಗ್ಲೇ 7 ಹೆಜ್ಜೆ ಹಾಕೋಣ ಅಂದ್ರೆ ಬೇಡ ಅಂದ್ರೆ 7 ಅಲ್ಲ 700 ಹೆಜ್ಜೆನೂ ಈಗ ಒಟ್ಟಿಗೆ ಹಾಕ್ಬೇಕಾಗತ್ತೆ. ಅಷ್ಟೇ ಅಲ್ಲ, ನೀವೇ ನನ್ನ ಹುಡುಗಿ ಅಂತ ಆ ದೇವ್ರು ಪದೇ ಪದೇ ಹೇಳ್ತಾ ಇದ್ದಾನೆ. ಸತ್ಯ, ಹೋಗಮ್ಮ. ಅಬ್ಬಬ್ಬಬ್ಬಬ್ಬಾ, ಅದೇನು ಮಾತಾಡುತ್ತೆ ಆ ಹುಡುಗ. 10 ಜನರ ಮಾತನ್ನ ಅವನೊಬ್ಬನೇ ಆಡ್ತಾನೆ. ಅವನ ಮಾತು ಕೇಳ್ತಾ ಇದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ ನೋಡು. ಹೌದು, ಅವನು ಹತ್ತಿಸ್ತಾನೆ, ನೀವು ಹತ್ತಿ. ಜಾನಕಿ, ನಿಂಗೆ ವಯಸ್ಸಾಗ್ತಿದೆ ಕಣೆ, ಏನೂ ಅರ್ಥ ಆಗ್ತಾ ಇಲ್ಲ. ತಮಗೆ ದೇವ್ರೇ ಬಂದು ಅರ್ಶಿನ ಕುಂಕುಮ ಕೊಟ್ಟು ಹೇಳ್ಬೇಕಾ ಪ್ರದಕ್ಷಿಣೆ ಹಾಕಿ ಅಂತ? ಬಾಲ, ತಲೆ ಇರೋರ್ಗೆ ಒಂದ್ಸಲ ವಿಷಯ ಹೇಳಿದ್ರೆ ಅರ್ಥ ಆಗುತ್ತೆ. ನಿಂಗ್ ತಲೆನೇ ಇಲ್ಲ ಅಂತ ಪ್ರೂವ್ ಆಯ್ತು. ಮನೆಯವ್ರಿದ್ದಾರೆ, ಅರ್ಥನೇ ಆಗಲ್ಲ ನಿಂಗೆ. ಯಾಕೆ ಪದೇ ಪದೇ ಕಾಲ್ ಮಾಡಿ ಹಿಂಸೆ ಕೊಡ್ತೀಯಾ? ನಾನೆಲ್ಲಿ ನಿನ್ಗೋಸ್ಕರ ಕಾಯ್ತಿದ್ರೆ ನಿನ್ಗೇನು ಅನ್ಸಲ್ವಾ ದಿವ್ಯಾ? ಅಷ್ಟಕ್ಕೂ ನೀನ್ ಯಾಕೆ ನಿಮ್ಮ ಮನೆಯವ್ರಿಗೆ ಹೆದರ್ತಿದ್ಯಾ? ಸರಿ, ನಿನಗೆ ಭಯ ಆಗೋದಾದ್ರೆ ನನ್ನ ಡ್ಯಾಡಿ ನಿಲ್ಗೆ ಕರೆಸ್ತೀನಿ ಬಿಡು. ನಿಮ್ಮ ಮನೆಯವ್ರು ಇಲ್ಲ ಇದ್ದಾರೆ, ದೇವಸ್ಥಾನ ಒಳ್ಳೆ ಜಾಗ. ನಮ್ಮ ಮದ್ವೆ ಮಾತುಕತೆ ಇಲ್ಲ ಇವತ್ತೇ ಆಗೋಗ್ಲಿ. ನೋ. ಯಾಕೆ ದಿವ್ಯಾ, ಮದ್ವೆ ಬಗ್ಗೆ ಮಾತಾಡೋದಕ್ಕೆ ದೇವಸ್ಥಾನಕ್ಕಿಂತ ಒಳ್ಳೆ ಜಾಗ ಬೇಕಾ? ಬಲ, ಪ್ಲೀಸ್ ಅರ್ಥ ಮಾಡ್ಕೋ. ನಿನ್ ತಂದೆ ಬಂದಿರೋದು ಖುಷಿಯಾದ ವಿಷಯನೇ, ಆದ್ರೆ ಮದ್ವೆ ಮಾತುಕತೆ ಮಾಡಕ್ಕೆ ಇದು ಸರಿಯಾದ ಟೈಮ್ ಅಲ್ಲ. ನಾನ್ ಮೊದ್ಲು ಈ ವಿಷಯನ ಮನೇಲಿ ಹೇಳ್ಬೇಕು, ಆಮೇಲೆ ನಿನ್ ತಂದೆ ಬರ್ಬೇಕು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇಡ್ತೀಯಾ? ದಿವ್ಯಾ, ಇಷ್ಟ ದಿನ ನಾನು ತಾಳ್ಮೆಯಿಂದ ಇದ್ದಿದ್ದು ಸಾಕು, ನಿನ್ನಿಂದ ದೂರ ಇದ್ದಿದ್ದು ಸಾಕು. ಇನ್ನೇನಿದ್ರು ನಿನ್ ಹತ್ರನೇ ಇರೋ ಟೈಮ್ ಹತ್ರ ಆಗ್ತಿದೆ.
ಬಿಹೇವ್ ಯೋರ್ ಸೆಲ್ಫ್. ನಾವ್ ಎಲ್ಲಿದ್ದೀವಿ, ಸುತ್ತಮುತ್ತ ಯಾರಿದ್ರನ್ನೋ ಪ್ರಜ್ಞೆ ಇಲ್ವಾ ನಿನ್ಗೆ? ಐನೋ ದಿವ್ಯಾ, ಪ್ರಜ್ಞೆ ಏನೋ ಇದೆ, ಹಾಗಂತ ಪ್ರೀತಿ ತೋರಿಸದೇ ಇರಕ್ಕಾಗತ್ತಾ? ಬಾಮೈದ, ನೀವ್ ನಾನೇ ಐಡಿಯಾ ಕೊಡ್ಬೇಕಾಗಿಲ್ಲ, ಆ ದೇವ್ರೇ ನಿನಗೆ ದಾರಿ ತೋರಿಸಿದಾರೆ. ಏನೋ ಅದು? ಅಲ್ಲೋಡ, ಇನ್ನೇನು ತಡ, ಒಂದೆರಡು ಬಿನ್ಗೆ ತಲೆ ಮೇಲೆ ಹುಯ್ಕೋ, ಸ್ನಾನ ಆದಂಗಾಗುತ್ತೆ, ಒಳಗೆ ಹೋಗ್ಬೋದು. ಸೂಪರ್ ಐಡಿಯಾ ಬಾಮೈದ. ದೇವಸ್ಥಾನ ಒಳಗಡೆ ಹೋಗಕ್ಕೆ ಸ್ನಾನ ಮಾಡಿರ್ಬೇಕಷ್ಟೇ, ಸೋಪು ಶಾಂಪು ಏನು ಬೇಕಾಗಿಲ್ಲ. ನಾನು ಇವಾಗ್ಲೇ ನೀರ್ ಹಾಕೊಂಡ್ಬಂದ್ಬಿಡ್ತೀನಿ. ನನ್ ಬಾಮೈದ ಯಾಕೆ ಹಿಂಗ ಆಡ್ತಿದ್ದಾನೆ? ನಾನೇನೋ ಮಾತಿಗೆ ಹೇಳ್ದೆ, ನಿಜವಾಗ್ಲೂ ಮಾಡ್ತಿದ್ದಾನೆ. ಅಪ್ಪ ದೇವ್ರೆ, ನನ್ ಬಾಮೈದ ಬಲಿಕ ಬಕ್ರಾ ತರ ಕಾಣ್ತಿದ್ದಾನೆ. ಅವನ್ ಮಾಡ್ತಿರೋದನ್ನ ವ್ರತ ಅಂತ ತಿಳ್ಕೊಂಡು ಅವನ್ ಒಳ್ಳೇದ್ ಮಾಡ್ಬಿಡಪ್ಪ. ಲೇ ಅಮೂಲ್ ಬೇಬಿ ಏನನ್ನೋ? ಮಗ, ಸಕ್ಕರೆ ಇರೋ ಕಡೆ ಇರುವೆ ಹೋಗ್ಲೇಬೇಕು, ಹೂ ಇರೋ ಕಡೆ ದುಂಬೆ ಆರ್ಲೇಬೇಕು. ಅದಕ್ಕೆ ಸಕ್ಕರೆ ತುಂಬಿರೋ ಹೂವು ಈಗ ಎಲ್ಲಿದೆ ಅಂತ ಕಾಲ್ ಮಾಡಿ ಕೇಳಿದಾನೆ. ಲೋ, ಸಕ್ಕರೆ ರಂಗಣ್ಣನ ಅಂಗಡಿಲಿ, ಹೂವು ಮಾರ್ಕೆಟ್ ಅಲ್ಲಿ, ಈ ಸಕ್ಕರೆ ತುಂಬಿರೋ ಹೂವು ಎಲ್ಲಿ? ಇನ್ನೆಲ್ಲೋ ದೇವಸ್ಥಾನದಲ್ಲಿ. ಲವ್, ಅದೇನ್ ಹೇಳ್ತಿದೆ ಕರೆಕ್ಟ್ ಹೇಳ. ಬಾಯ್ಸ್, ಅಮೂಲ್ ಬೇಬಿ ಕೇಳಿದ್ದು ಸತ್ಯ ಅನ್ನೋ ಸಕ್ಕರೆ ಬಗ್ಗೆ. ಹಾಗಿದ್ರೆ ಅಮೂಲ್ ಬೇಬಿ ಸತ್ಯ ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ ಅಂತ ಆಯ್ತು. ಡೌಟೇ ಬೇಡ, ನಾವೆಲ್ಲ ರಾಹುಲ್ನ ಹೋಗ್ಲಿದ್ದು ವರ್ಕೌಟ್ ಆಗಿತ್ತು. ನಾವೇನ್ ಅನ್ಕೊಂಡು ಅದು ಹಂಗೆ ಆಗ್ತಿದೆ. ಮಗ, ನಾವು ರಾಹುಲ್ನ ಹೋಗ್ಲಿದ್ದಕ್ಕೂ ಅಮೂಲ್ ಬೇಬಿ ದೇವಸ್ಥಾನಕ್ಕೆ ಹೋಗ್ತಿರೋದಕ್ಕೂ ಲಿಂಕ್ ಏನೋ ಇದೆ? ಲೇ ಗುಂಗ್ರು, ಲಿಂಕು ಸಿಂಕು ಎಲ್ಲ ಇದೆ ಕಣೋ. ನೋಡೋ, ಈ ಲೈಫ್ ಅಲ್ಲಿ ಡಿಂಗು ಅಂತ ಕಾಯಿಲೆ ಬಂದ್ಮೇಲೆ ಮೊದಲು ಕಾಣಿಸ್ಕೊಳೋ ಸಿಂಪ್ಟಮೇ ಹೊಟ್ಟೆ ಉರಿ. ಓ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಪಸಸ ಪಸಸ ಅಂತಾರೆ. ಲೇ ಗೂಗ್ಲಿ, ಪಸಸ ಪಸಸ ಅಲ್ಲ, ಪೊಸೆಸಿವ್ನೆಸ್. ಏನೋ ನಿಂಗೆ ಇಷ್ಟೆಲ್ಲ ಇಂಗ್ಲಿಷ್ ಗೊತ್ತೇನೋ? ಈ ಪ್ರೀತಿ ಅನ್ನೋ ಬುಕ್ಕಲ್ಲಿರೋ ಪದಗಳಿಗೆ ಭಾಷೆನೇ ಬೇಕಾಗಿಲ್ಲ ಮಗ. ಈ ಲವ್, ಪ್ಯಾರ್, ಇಶ್ಕ್, ಮೊಹಬ್ಬತ್, ಪ್ರೇಮ ಇವೆಲ್ಲ ನಮಗ್ ಗೊತ್ತಿಲ್ದಿರೋ ಪದಗಳ. ಇವಾಗ ಅಮೂಲ್ ಬೇಬಿ ಮನ್ಸಲ್ಲೂ ಈ ಪದಗಳು ಆಟ ಆಡ್ತಿವೆ. ನಾವು ರಾಹುಲ್ನ ಒಬ್ಳಿರೋದಕ್ಕೆ ಅವನ್ಗೆ ಹೊಟ್ಟೆ ಕಿಚ್ಚುರಾಗಿದೆ. ಸತ್ಯನ್ ಮೇಲೆ ಡಿಂಗಿರೋ ಜ್ಞಾನೋದಯನೋ ಆಗ್ತಿದೆ. ಆ ಸತ್ಯ ಅರ್ಥ ಆದ್ಮೇಲೆ ಈ ಸತ್ಯ ಎಲ್ಲಿದ್ದಾಳೋ ಅಲ್ಲಿ ತಾನೂ ಇರಬೇಕು, ರಾಹುಲ್ಗೆ ಕಾಂಪಿಟೇಷನ್ ಕೊಡ್ಬೇಕು ಅಂತ ಅವಳು ಎಲ್ಲಿದ್ದಾಳೋ ಅಲ್ಲಿಗೆ ಹುಡ್ಕೊಂಡು ಹೋಗ್ತಿದ್ದಾನೆ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಮಗ, ನಂಗೊಂದು ಡೌಟು. ಅವನು ಸ್ನಾನನೇ ಮಾಡಿಲ್ಲ, ಎದ್ದೆದ್ದಂಗೆ ಇಲ್ಲಿಗೆ ಬಂದಿನಿ ಅಂತಂದ, ಅಂತದ್ರಲ್ಲಿ ದೇವಸ್ಥಾನದೊಳಗೆ ಹೋಗ್ತಾನ? ಲೋ ಗೂಗ್ಲಿ, ನಿಜವಾದ ಪ್ರೀತಿ ಮನ್ಸಲ್ಲಿದ್ರೆ ಅವ್ರ ಪ್ರತಿಕ್ಷಣ ಪವಿತ್ರವಾಗೇ ಇರ್ತಾರೆ. ಆ ಪ್ರೀತಿನೇ ಇವನ್ಗೊಂದ್ ದಾರಿ ತೋರಿಸುತ್ತೆ. ಬಿಡು ಮಗ. ಅಂತೂ ಅಮೂಲ್ ಬೇಬಿ ಸತ್ಯ ದೇವತೆ ದರ್ಶನಕ್ಕೆ ದೇವಸ್ಥಾನಕ್ಕೆ ಹೋದ ಅಂತ ಆಯ್ತು. ಹಾಗಿದ್ರೆ ಅಮೂಲ್ ಬೇಬಿಗೆ ಶೀಘ್ರಮೇವ ಸತ್ಯ ಪ್ರಾಪ್ತಿರಸ್ತೋ. ಪಾಪು ಕೊಡ ತುಂಬ್ತು. ಏನ ಪಾಪುನ ಕೊಡನ? ಏನು ಹಂಗಂದ್ರೆ? ಬಾಬೈದ, ನೀನು ಎಲ್ಲಾರು ಅಮೂಲ್ ಬೇಬಿ ಅಂತಾರಲ್ವಾ, ಬೇಬಿ ಅಂದ್ರೆ ಪಾಪು ಅಂತ, ಅದಕ್ಕೆ ಪಾಪು ಕೊಡ ತುಂಬ್ತು ಅಂದೆ. ಏಯ್ ಬಾಮೈದ, ಜೋಕ್ ಅರ್ಥ ಮಾಡ್ಕೊಳ್ಳೋ ಮೂಡಲ್ಲ ನಾನು ಇಲ್ಲ ಕಣೋ. ಆಯ್ತಪ್ಪ, ತಾವಿವಾಗ ಸ್ನಾನ ಮಾಡೋ ಮೂಡಲ್ಲಿದ್ದೀರಾ. ಓಪನ್ ಬಾತ್ರೂಮು, ಕಾರ್ಪೊರೇಷನ್ ವಾಟ್ರು, ನಡಿಲಿ ಅಭ್ಯಂಜನ. ಬಾಮೈದ, ನೀರ್ ತಣ್ಣಗಿದೆ ಕಣೋ. ಕೊಳೆಯಾರಲ್ಲ ಯಾರು ಬಿಸಿನೀರ್ ಬಿಡ್ತಾರ? ಲೇ ದಡ್ಡ, ಮೈಯಲ್ಲಿ ಬಿಸಿ ರಕ್ತ ಹರಿಬೇಕಾದ್ರೆ ತಣ್ಣೀರ್ ಮೈ ಮೇಲೆ ಬಿದ್ರು ಅದು ಕುದಿಬೇಕು. ಕಮಾನ್ ಬಾಮೈದ, ಎತ್ಕೋ ಬಿನ್ಗೆ, ಹಾಕೋ ತಲೆ ಮೇಲೆ. ಲೋ ಬಾಮೈದ, ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ತಣ್ಣೀರಲ್ಲಿ ಸ್ನಾನ ಮಾಡೋದು, ಮೊದಲನೇ ಪೆಗ್ಗಾಕೊಳ್ಳೋದು ಎರಡೂ ಒಂದೇ. ಫಸ್ಟ್ ಟೈಮ್ ಕಷ್ಟ ಆಗುತ್ತೆ, ಹೋಗ್ತಾ ಹೋಗ್ತಾ ಸಲೀಸಾಗ್ಬಿಡುತ್ತೆ. ಒಂದೇ ಸರಿ ಎತ್ಬಿಡು.